ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಿಂಪಲಾಗಿ ಮನೆಯಲ್ಲೇ ಫೇಸ್ ವಾಶ್ ಮಾಡೋದು ಹೇಗೆ ಅಂತ. ಹಾಗೆಯೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹುಬ್ಬು ದಪ್ಪಗಾಗಲು, ಚರ್ಮ ಬೆಳ್ಳಗಾಗಲು, ಬ್ಯೂಟಿ ಟಿಪ್ಸ್, ಪಿಂಪಲ್ಸ್ ಹೋಗಲು ಇಂತಹ ಸಮಸ್ಯೆಗಳಿಗೆ ವಿಡಿಯೋ ಮಾಡಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೇನೆ, ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಹಾಗೆಯೇ ನನ್ನ ಚಾನಲ್ನ ಮೊದಲ ಬಾರಿ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಗಡಿಯಲ್ಲಿ ಸಿಗುವಂತಹ ಫೇಸ್ ವಾಶ್ಗಳನ್ನು ಯೂಸ್ ಮಾಡೋ ಬದಲು ಮನೆಯಲ್ಲೇ ತಯಾರಿಸಿದ ಫೇಸ್ ವಾಶ್ಗಳನ್ನು ಬಳಸಿ ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡಬಹುದು. ಅದು ಹೇಗಂತ ನೋಡೋಣ. ಫಸ್ಟ್ ಒನ್, ಕಾಫಿ ಪೌಡರ್. ಪ್ಯೂರ್ ಕಾಫಿ ಪೌಡರಿಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆಯನ್ನು ಮಿಕ್ಸ್ ಮಾಡಿ ನಮ್ಮ ಫೇಸಿಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದನ್ನು ಸ್ಕ್ರಬ್ ಅಂತ ಕೂಡ ಯೂಸ್ ಮಾಡ್ಬೋದು ಅಥವಾ ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ದಿನಕ್ಕೆ 2 ಬಾರಿ ಇದನ್ನು ಯೂಸ್ ಮಾಡಿದರೆ ಉತ್ತಮ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಕಪ್ಪು ಕಲೆಗಳು ಎಲ್ಲ ಮಾಯವಾಗ್ತದೆ, ಚರ್ಮ ಬಿಳಿ ಆಗ್ತದೆ ಮತ್ತು ಮೃದುವಾಗ್ತದೆ. ಕಾಫಿ ಪೌಡರನ್ನು ಯಾಕೆ ಯೂಸ್ ಮಾಡಬೇಕು ಕೇಳಿದರೆ, ಕಾಫಿ ಪೌಡರ್ನಲ್ಲಿ ರಕ್ತ ಪರಿಚಲನೆ ಆಗುವಂತಹ ಒಂದು ಶಕ್ತಿ ಜಾಸ್ತಿ ಇರ್ತದೆ ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ಗಳನ್ನು ಮಾಯ ಮಾಡ್ತದೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಮಿಕ್ಸ್ ಮಾಡುವುದರಿಂದ ಸ್ಕಿನ್ ಸ್ಮೂತ್ ಆಗ್ತದೆ. ಇನ್ನೊಂದು, ಎಲ್ಲರ ಮನೆಯಲ್ಲಿ ಸಹ ಕಿತ್ತಳೆ ಹಣ್ಣನ್ನು ನಾವು ತಿಂತೇವೆ. ತಿಂದಮೇಲೆ ಆ ಸಿಪ್ಪೆಯನ್ನು ಬಿಸಾಡ್ತೇವೆ, ಹೌದಲ್ವಾ? ಆ ಸಿಪ್ಪೆಯನ್ನು ಬಿಸಾಡದೆ ಆ ಸಿಪ್ಪೆಯನ್ನು ಬಿಸಿಲಿಗೆ ಸ್ವಲ್ಪ ಒಣಗಿಸಿ ಆ ಸಿಪ್ಪೆಯನ್ನು ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಒಂದು ಸ್ವಲ್ಪ ಜರಿ ಜರಿ ಪೌಡರ್ ಥರ ಬರ್ತದೆ. ಆ ಪೌಡರಿಗೆ, ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪೌಡರಿಗೆ ಒಂದು ಸ್ವಲ್ಪ ನೀರನ್ನು ಬೆರೆಸಿ ಆ ಪೌಡರನ್ನು ಫುಲ್ ಫೇಸಿಗೆ ಎಲ್ಲ ಚೆಂದ ಮಾಡಿ ಅಪ್ಲೈ ಮಾಡಬೇಕು. ದಿನಕ್ಕೆ 3 ಟೈಮ್ಸ ಮಾಡ್ಬೋದು, 2 ಟೈಮ್ಸ ಮಾಡ್ಬೋದು. ಅದು ನಿಮ್ಮ ಇಚ್ಛೆಗೆ ಬಿಟ್ಟಿರುವಂಥದ್ದು. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಕ್ಲೀನ್ ಆಗ್ತದೆ, ಸ್ಮೂತ್ ಆಗ್ತದೆ, ಶೈನಿಯಾಗಿ ಕಾಣ್ತದೆ. ಫೇಸ್ ಎಲ್ಲ ಸ್ವಲ್ಪ ಬ್ರೈಟಾಗಿ ತುಂಬ ಶೈನಿ ಥರ ಕಾಣ್ತದೆ. ಯಾವ ಕ್ರೀಮ್ ಕೂಡ ಅಪ್ಲೈ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ಕೆಲವು ಗುಲಾಬಿ ಹೂಗಳನ್ನು ಅಂಗಡಿಯಿಂದ ಆಯ್ಕೆ ಮಾಡಿ ತಗೊಂಡು ಬರಬೇಕು. ರೆಡ್ ಆದರೆ ರೆಡ್, ಪಿಂಕ್ ಆದರೆ ಪಿಂಕ್, ನಿಮ್ಮ ಇಷ್ಟಕ್ಕೆ ಬಿಟ್ಟಿರುವಂಥದ್ದು. ನಿಮಗೆ ಯಾವ ಗುಲಾಬಿ ಹೂ ಇಷ್ಟ ಆಗ್ತದೆ ಅದನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ಅದನ್ನು ಒಣಗಿಸಬೇಕು ಬಿಸಿಲಿಗೆ. ಅದರ ದಳಗಳೆಲ್ಲ ಚೆನ್ನಾಗಿ ಒಣಗಿದ ಮೇಲೆ ಮಿಕ್ಸರ್ಗೆ ಹಾಕಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಇದು ರೋಸದ್ದು ಪುಡಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಫೇಸಿಗೆ ಅಪ್ಲೈ ಮಾಡೋದು ಕೂಡ ತುಂಬ ಉತ್ತಮ. ಅದರಿಂದ ಫೇಸ್ ಸ್ವಲ್ಪ ಪಿಂಕಿಶ್ ಆಗಿ, ತುಂಬ ಪಿಂಕ್ ಆಗಿ ಚೆಂದವಾಗಿ ಮತ್ತು ಸ್ಮೂತಾಗಿ ಬರ್ತದೆ. ಈ 3 ಮನೆಯಲ್ಲಿ ಮಾಡುವಂಥ ಫೇಸ್ ವಾಶ್ಗಳು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.